ಇದ್ದೀರಾ ಸುವರ್ಣ. ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಸ್ವಲ್ಪ ಮಂಡಿ ನೋವು, ಇನ್ನೊಂದು ಸ್ವಲ್ಪ ಸೊಂಟ ನೋವು, ಮತ್ತು ಯಾವತ್ತೂ ಮುಗಿದೇ ಇರೋ ಬೆನ್ನು ನೋವು ಅಂತೀರಾ? ಇದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋ ನೋವುಗಳು. ಅಯ್ಯೋ, ಇದಕ್ಕೆ ಪರಿಹಾರನೇ ಇಲ್ವಾ ಅಂತ ಚಿಂತೆ ಮಾಡಬೇಡಿ. ಕಳೆದ ವಾರ ಅಷ್ಟೇ ನಾವು ಕೋಲ್ಡ್ ಲೇಸರ್ ಥೆರಪಿ ಬಗ್ಗೆ ಮಾತಾಡಿದ್ವಿ. ನೀವಿನ್ನೂ ಮರ್ತಿಲ್ಲ ಅನ್ಕೋತೀನಿ. ಈ ಕೋಲ್ಡ್ ಲೇಸರ್ ಥೆರಪಿ ಮೂಲಕ ಆರ್ಥ್ರೈಟಿಸಿಗೆ ಸಂಬಂಧಪಟ್ಟಿರೋ ನೋವುಗಳನ್ನು ನಿವಾರಣೆ ಮಾಡ್ಕೋಬಹುದಾ? ಅದೆಷ್ಟು ಪರಿಣಾಮಕಾರಿ? ಅದೆಲ್ಲವನ್ನ ಇಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಕೋಲ್ಡ್ ಲೇಸರ್ ಥೆರಪಿ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ ಡಾಕ್ಟರ್ ಶ್ಯಾಮಲಾ ಅವರು ಮತ್ತೆ ಬಂದಿದ್ದಾರೆ. ಬನ್ನಿ, ಅವ್ರ ಜೊತೆ ಮಾತಾಡ್ತಾ ಕೋಲ್ಡ್ ಲೇಸರ್ ಥೆರಪಿ ಬಗ್ಗೆ ಮತ್ತಿನ್ನೊಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ನಮಸ್ತೆ ಡಾಕ್ಟರ್. ನಮಸ್ಕಾರ. ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಕಳೆದ ವಾರ ಕೋಲ್ಡ್ ಲೇಸರ್ ಥೆರಪಿ ಮಾಡೋದು ಹೇಗೆ ಅಂತ ಹೇಳಿದ್ರಿ, ಮತ್ತು ನ್ಯೂರೋಪತಿಗೆ ಯಾವ ಥರ ಚಿಕಿತ್ಸೆ ಮಾಡ್ಬೋದು ಅಂತ ಹೇಳಿದ್ರಿ. ಈಗ ದೇಹದಲ್ಲಿ ಬೇರೆ ಬೇರೆ ಥರ ನೋವುಗಳು ಕಾಣಿಸ್ಕೊಳ್ಳುತ್ತೆ. ನೋವು ಅಂದರೆ ಏನು? ಓಕೆ ರಶ್ಮಿ, ನೋವು ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಕಾಮನ್ ಟರ್ಮ್. ಬೇಸಿಕಲಿ ದೇಹದ ಒಳಗೆ ಏನಾದರೂ ಏರುಪೇರು ಆದಾಗ ಇಟ್ ಸೆಂಡ್ ಸಮ್ ಇಂಪಲ್ಸಸ್. ಓಕೆ, ಆ ಇಂಪಲ್ಸಸ್ ಫಾರ್ ಎಕ್ಸಾಂಪಲ್ ಲೈಕ್ ಪಾದದಲ್ಲಿ ಏನೋ ಒಂದು ಇಂಜುರಿ ಆಗಿರುತ್ತೆ. ಆ ಇಂಜುರಿ ಆಗಿದೆ ಅನ್ನೋ ಇಂಪಲ್ಸ್ ಆ್ಯಕ್ಚುಲಿ ಇಟ್ ಗೋಸ್ ಟು ದ ಬ್ರೈನಿಂದ ಇನ್ನೊಂದು ಇಂಪಲ್ಸ್ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎ ಪೇನ್. ಅಂದರೆ ಅದು ಒಂದು ರೀತಿ ಲೈಕ್ ಬಾಡೀಸ್ ಇಂಡಿಕೇಶನ್ ಟು ಪ್ರೊಟೆಕ್ಟ್ ದ ಬಾಡಿ ಇನ್ ಅ ವೆರಿ ಸೇಫ್ ಕಂಡೀಷನ್ ಅಂತ ಹೇಳ್ಬೋದು. ಈ ನೋವುಗಳಿಗೂ ಕೋಲ್ಡ್ ಲೇಸರ್ ಥೆರಪಿನ ಬಳಸ್ಬೋದಾ? ಡೆಫಿನೆಟ್ಲಿ. ಕೋಲ್ಡ್ ಲೇಸರ್ ಥೆರಪಿ ಈಸ್ ಯೂಸ್ಫುಲ್ ಇನ್ 3 ಮೇನ್ ಕ್ಯಾಟಗರೀಸ್ ಅಂತ ಹೇಳ್ಬೋದು. ಒಂದು ಪೇನ್ ಮ್ಯಾನೇಜ್ಮೆಂಟಲ್ಲಿ, ಇನ್ನೊಂದು ಒಬೇಸಿಟಿ ಮ್ಯಾನೇಜ್ಮೆಂಟ್, ಮತ್ತೊಂದು ಏನಂತ ಹೇಳಿದ್ರೆ ಲೈಕ್ ಡಿ ಅಡಿಕ್ಷನ್. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಅಡಿಕ್ಷನ್ ಯಾರಾಗಿರ್ತಾರೆ, ಗುಟ್ಕಾ ಅಥವಾ ಗಾಂಜಾ, ಈ ಥರ ಎಲ್ಲನೂ ಒಂದು ರೀತಿ ಚಟಕ್ಕೆ ಇಳಿದಿರ್ತಾರೋ ಅದನ್ನು ಬಿಡಿಸೋದಕ್ಕೂ ಸಹ ಈ ಒಂದು ಕೋಲ್ಡ್ ಲೇಸರ್ ಥೆರಪಿನ ಉಪಯೋಗಿಸ್ಕೋಬೋದು. ನೀವು ಮಾತಿನ ನಡುವೆ ಪೇನ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರಿ. ಪೇನ್ ಮ್ಯಾನೇಜ್ಮೆಂಟ್ ಅಂದ್ರೇನು? ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಲೈಕ್ ಪೇನಲ್ಲಿ ನಾನಾ ವಿಧ ಇದೆ. ಲೈಕ್ ಅಕ್ಯೂಟ್ ಪೇನ್ ಇರ್ಬೋದು, ಅಥವಾ ಕ್ರಾನಿಕ್ ಪೇನ್ ಇರ್ಬೋದು, ವಿಸರಲ್ ಪೇನ್ ಇರ್ಬೋದು. ಸೊ ಈ ಥರ ನಾನಾ ವಿಧದ ಇದೆ. ಸೊ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ಇಟ್ಸ್ ಅ ವೆರಿ ಬಿಗ್ ಫೀಲ್ಡ್ ಅಂತ ಹೇಳ್ಬೋದು. ಲೈಕ್ ಸೊ ಹಾಗಾಗಿ ಲೈಕ್ ಪೇನ್ ಅನ್ನೋದು ಲೈಕ್ ತುಂಬಾ ಮುಖ್ಯವಾದ ಅಂಶ. ಓಕೆ, ಅದನ್ನು ಲೈಕ್ ಅನುಭವಿಸಿದವ್ರಿಗೆ ಗೊತ್ತು. ಲೈಕ್ ಇಟ್ ಕ್ಯಾನ್ ಬಿ ಶೂಟಿಂಗ್ ಪೇನ್ ಇರ್ಬೋದು, ಅಥವಾ ಡಲ್ ಏಕಿಂಗ್ ಪೇನ್ ಇರ್ಬೋದು, ಅಥವಾ ಪಿಕ್ಕಿಂಗ್ ಪೇನ್ ಇರ್ಬೋದು. ಸೊ ಈ ಥರ ನಾನಾ ಥರದ ಪೇನ್ ಇರುತ್ತೆ. ಸೊ ಆ ಪೇನನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಪೆಥಾಲಜಿನ ಕಂಡುಹಿಡಿದು ಅದಕ್ಕೆ ಸರಿಯಾದ ಚಿಕಿತ್ಸೆನ ಕೊಡೋದನ್ನು ನಾವು ಪೇನ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಈಗ ದೇಹದಲ್ಲಿ ಕಾಣಿಸ್ಕೊಳ್ಳೋ ನೋವಿಗೆ ಕೋಲ್ಡ್ ಲೇಸರ್ ಥೆರಪಿನ ಯಾವ ಥರ ಬಳಸ್ತೀರಾ? ದೇಹದಲ್ಲಿ ನಾನಾ ಕಡೆ ಅದು ಪೇನ್ ಕಾಣಿಸ್ಕೊಳ್ಬೋದು. ಕೋಲ್ಡ್ ಲೇಸರ್ ಥೆರಪಿನ ನಾವು ಯೂಶಲಿ ಮಸ್ಕ್ಯುಲೋಸ್ಕೆಲೆಟಲ್ ಕಂಡೀಷನ್ಸಲ್ಲಿ ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್ ಆರ್ಥ್ರೈಟಿಸ್, ಈ ಕಂಡೀಷನ್ನಲ್ಲಿ ಸಹ ನಾವು ಕೋಲ್ಡ್ ಲೇಸರ್ ಥೆರಪಿನ ಉಪಯೋಗಿಸ್ಕೋಬೋದು. ಇನ್ನು ಮೈಗ್ರೇನ್ ಹೆಡೇಕಲ್ಲಿ ಏನಾಗುತ್ತಂದರೆ ವಿಪರೀತವಾದ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಅದು ಒನ್ ಸೈಡೆಡ್ ಹೆಡೇಕ್ ಆಗಿರುತ್ತೆ. ಸೊ ಆ ಹೆಡೇಕ್ ಎಷ್ಟು ವಿಪರೀತ ಇರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ರೀತಿ ತುಂಬಾ ಕೋಪ ಬರ್ತಾ ಇರುತ್ತೆ, ತುಂಬ ಇರಿಟೇಷನ್ ಜಾಸ್ತಿ ಆಗುತ್ತೆ, ಮತ್ತು ದೇ ವಿಲ್ ನಾಟ್ ಬಿ ಏಬಲ್ ಟು ಸಿ ದ ಲೈಟ್. ಓಕೆ, ಲೈಟನ್ನು ನೋಡಿದ್ರೆ ದೇ ಗೆಟ್ ಇರಿಟೇಟೆಡ್. ಸೊ ಅದಕ್ಕೋಸ್ಕರ ಒಂದು ರೂಮಲ್ಲಿ ಲೈಕ್ ಬ್ಲ್ಯಾಂಕೆಟ್ ಹಾಕ್ಕೊಂಡು ದೇ ಪ್ರಿಫರ್ ಡಾರ್ಕ್ನೆಸ್. ಓಕೆ, ಡಾರ್ಕ್ನೆಸ್ಸಲ್ಲಿ ಮಲ್ಕೊಂಡ್ಬಿಟ್ಟು ಎದ್ದ ಮೇಲೆ ದೇ ಫೀಲ್ ಬೆಟರ್. ಓಕೆ, ಇನ್ನೂ ಕೆಲವ್ರಿಗೆ ಏನಂದರೆ ವಾಂತಿ ಬರೋ ಹಾಗಾಗುತ್ತೆ, ವಾಂತಿ ಮಾಡಾದ್ಮೇಲೆ ದೇ ಫೀಲ್ ಬೆಟರ್. ಸೊ ಈ ಥರ ಮೈಗ್ರೇನ್ಗೆ ಸಹ ಲೈಕ್ ಕೋಲ್ಡ್ ಲೇಸರ್ ಥೆರಪಿ ಈಸ್ ವೆರಿ ಯೂಸ್ಫುಲ್. ಇನ್ನು ಬೆನ್ನು ನೋವಿಗೆ, ಸೊಂಟದಲ್ಲಿ ಲೈಕ್ ನಾನಾ ಕಾರಣದಿಂದ ನೋವು ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಲೈಕ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ. ಎರಡು ಇದು ವರ್ಟಿಬ್ರಾ ಮಧ್ಯೆ ಆ ಒಂದು ಡಿಸ್ಕ್ ಏನಿರುತ್ತೆ ಅದಕ್ಕೆ ಡ್ಯಾಮೇಜ್ ಆಗಿರ್ಬೋದು, ಅಥವಾ ಆ ಒಂದು ಸ್ಪೇಸ್ ಏನಿದೆ ಅದು ಕಡಿಮೆ ಆದಾಗಲೂ ಅಷ್ಟೇ ಯೂಶಲಿ ಲೈಕ್ ಪೇನ್ ಕಾಣಿಸ್ಕೊಳ್ಳುತ್ತೆ. ಎಸ್ಪೆಷಲಿ ಕೆಳ ಭಾಗದ ಬೆನ್ನಲ್ಲಿ ತುಂಬಾ ನೋವು ಕಾಣಿಸ್ಕೊಳ್ಳುತ್ತೆ. ಅದಕ್ಕೂ ಸಹ ನಾವು ಈ ಒಂದು ಕೋಲ್ಡ್ ಲೇಸರ್ ಥೆರಪಿನ ಉಪಯೋಗಿಸ್ಕೊಳ್ಬೋದು. ಹಾಗೆಯೇ ಕತ್ತಲ್ಲಿ ಸರ್ವೈಕಲ್ ಡಿಸ್ಕ್ ಯಾವಾಗ ಪ್ರೊಲ್ಯಾಪ್ಸ್ ಆಗುತ್ತೆ ಆವಾಗಲೂ ಅಷ್ಟೇ ಈ ಒಂದು ಕೋಲ್ಡ್ ಲೇಸರ್ ಥೆರಪಿಯನ್ನು ಉಪಯೋಗಿಸ್ಕೋಬೋದು. ಇನ್ನು ಟೆನ್ನಿಸ್ ಎಲ್ಬೋ ಅಂತ ಹೇಳ್ತೀವಿ, ಕಾರ್ಪಲ್ ಟನಲ್ ಸಿಂಡ್ರೋಮ್, ಮತ್ತು ಬೆಲ್ಸ್ ಪ್ಯಾಲ್ಸಿ. ಓಕೆ, ಅದರಲ್ಲೂ ಸಹ ನಾವು ಈ ಒಂದು ಕೋಲ್ಡ್ ಲೇಸರ್ ಥೆರಪಿನ ಉಪಯೋಗಿಸ್ಕೋಬೋದು. ಹಾಗಾಗಿ ಮೂಳೆಗೆ ಸಂಬಂಧಿಸಿದ ಹಾಗೆ ಎಲ್ಲ ನೋವುಗಳಿಗೂ ಇದು ತುಂಬ ಪ್ರಯೋಜನ ಆಗುತ್ತೆ. ಎಕ್ಸಾಕ್ಟ್ಲಿ. ನಮ್ಮಲ್ಲಿ ಡಾಕ್ಟರ್ ಮಹಿಳೆಯರಿಗೆ ತುಂಬ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಮಂಡಿ ನೋವು, ಸೊಂಟ ನೋವು. ಇದಕ್ಕೆ ಕೋಲ್ಡ್ ಲೇಸರ್ ಥೆರಪಿ ಯಾವ ಥರ ಪ್ರತಿಕ್ರಿಯಿಸುತ್ತೆ? ಓಕೆ,
ಫಸ್ಟು ಏನಂದರೆ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ಅ ಕಾಸ್. ಫಾರ್ ಎಕ್ಸಾಂಪಲ್ ಮಂಡಿ ನೋವು ಮತ್ತು ಬೆನ್ನೋವು ಸ್ತ್ರೀಯರಲ್ಲಿ ಯೂಶಲಿ ಪೀರಿಯಡ್ಸ್ ಟೈಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಪೀರಿಯಡ್ಸ್ ಟೈಮಲ್ಲಿ ಕಾಣಿಸ್ಕೊಂಡು ವಿತಿನ್ 2 to 3 days ಅದು ಹೊಟ್ಟೋಗುತ್ತೆ. ಸೊ ಅದಕ್ಕೇನು ಟ್ರೀಟ್ಮೆಂಟ್ ಏನು ಅವಶ್ಯಕತೆ ಏನಿಲ್ಲ. ಓಕೆ, ಅವರು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡ್ರೆ ಸಾಕು. ಓಕೆ, ಯೂಶಲಿ ಬರುತ್ತೇನೋ ಒಂದು 2 days ಇರುತ್ತೆ, ಹೊಟ್ಟೋಗುತ್ತೆ ಅಂದ್ಬಿಟ್ಟು. ಇನ್ನೂ ಕೆಲವು ಸಲ ಏನಂದರೆ ಪೇನ್ ಕಿಲ್ಲರ್ಸ್ ತೊಗೋತಾರೆ. ಓಕೆ, ಅಥವಾ ಒಂದು ಆಯಿಲ್ ಮಸಾಜ್ ಮಾಡೋದ್ರಿಂದನೂ ಇಟ್ ವಿಲ್ ಕಮ್ ಡೌನ್. ಆದರೆ ಕೋಲ್ಡ್ ಲೇಸರ್ ಥೆರಪಿನ ನಾವು ಉಪಯೋಗಿಸೋದು ಯಾವ ಕಂಡೀಷನಲ್ಲಿ ಅಂತ ಹೇಳಿದ್ರೆ, ಎಲ್ಲಿ ಒಂದು ಡಿಜನರೇಟಿವ್ ಪ್ರೋಸೆಸ್ ಸ್ಟಾರ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಆರ್ಥ್ರೈಟಿಸ್ನಲ್ಲಿ ಕೋಲ್ಡ್ ಲೇಸರ್ ಥೆರಪಿ ಈಸ್ ವೆರಿ ಯೂಸ್ಫುಲ್. ಸೊ ಆರ್ಥ್ರೈಟಿಸಲ್ಲಿ ನಾನಾ ವಿಧದ ಆರ್ಥ್ರೈಟಿಸ್ ಇದೆ. ಓಕೆ, ಇಟ್ ಕ್ಯಾನ್ ಬಿ ಸೋರಿಯಾಟಿಕ್ ಆರ್ಥ್ರೈಟಿಸ್. ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ ಯಾರಿಗೆ ಬಂದಿರುತ್ತೋ ಅವರಲ್ಲಿ ಸಹ ಈ ಒಂದು ಮೂಳೆ ನೋವು ಕಾಣಿಸ್ಕೊಳ್ಬೋದು. ಇನ್ನು ಹಾಗೆಯೇ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಆರ್ಥ್ರೈಟಿಸಲ್ಲಿ ಮೋಸ್ಟ್ ಕಾಮನ್ ಆಗಿ ಕಾಣಿಸ್ಕೊಳ್ಳೋದಂದರೆ ಆಸ್ಟಿಯೋ ಆರ್ಥ್ರೈಟಿಸ್. ಇನ್ನು ರುಮಟಾಯ್ಡ್ ಆರ್ಥ್ರೈಟಿಸ್ ಇಸ್ ಅ ಮೋರ್ ಡೇಂಜರಸ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಬಿಕಾಸ್ ರುಮಟಾಯ್ಡ್ ಆರ್ಥ್ರೈಟಿಸಲ್ಲಿ ಏನಂದರೆ ಡಿಫಾರ್ಮಿಟೀಸ್ ತುಂಬ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸ್ವಾನ್ ನೆಕ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಸೊ ಈ ಥರ ಎಲ್ಲನೂ ಡಿಫಾರ್ಮಿಟೀಸ್ ತುಂಬ ಈಸಿಯಾಗಿ ಕಾಣಿಸ್ಕೊಳ್ಳುತ್ತೆ ರುಮಟಾಯ್ಡ್ ಆರ್ಥ್ರೈಟಿಸಲ್ಲಿ. ಮತ್ತು ಇನ್ನೂ 100ರಷ್ಟು ಥರದ ಆರ್ಥ್ರೈಟಿಸ್ ಇದೆ ಅಂತ ಹೇಳ್ಬೋದು. ಲೈಕ್ ಬೇರೆ ಬೇರೆ ಕಂಡೀಷನ್ಸಲ್ಲಿ ಈ ಒಂದು ಆರ್ಥ್ರೈಟಿಸ್ ಕಾಣಿಸ್ಕೊಳ್ಬೋದು. ಈ ಎಲ್ಲ ಆರ್ಥ್ರೈಟಿಸಲ್ಲೂ ಬೇಸಿಕ್ ಪ್ರಾಬ್ಲಮ್ ಏನಂದರೆ ಮೂಳೆ ಯಾವ ಮೂಳೆ ಅಫೆಕ್ಟ್ ಆಗಿರುತ್ತೋ ಆ ಮೂಳೆ ಸರಿತಾ ಬರುತ್ತೆ. ಲೈಕ್ ಇಟ್ ವಿಲ್ ಸ್ಟಾರ್ಟ್ ಡಿಜನರೇಟಿಂಗ್. ಸೊ ಆ ಒಂದು ಡಿಜನರೇಟಿವ್ ಚೇಂಜಸ್ ಯಾವಾಗ ಕಾಣಿಸ್ಕೊಳ್ಳುತ್ತೆ ಮತ್ತು ಜಾಯಿಂಟ್ಸಲ್ಲಿದ್ದಾಗ ಯೂಶಲಿ ಅಲ್ಲಿ ಅದರ ಮಧ್ಯೆ ಇರೋ ಒಂದು ಫ್ಲೂಯಿಡ್ ಅಂಶ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಚಾನ್ಸಸ್ ಆಫ್ ರಬ್ಬಿಂಗ್ ಈಸ್ ಮೋರ್. ಓಕೆ, ಸೊ ಹಾಗಾಗಿ ಪೇಯ್ನ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ಅಂಥ ಕಂಡೀಷನಲ್ಲಿ ಕೋಲ್ಡ್ ಲೇಸರ್ ಥೆರಪಿ ಈಸ್ ವೆರಿ ಯೂಸ್ಫುಲ್ ಅಂತ ಹೇಳ್ಬೋದು. ಇದು ತುಂಬ ಕಾಮನ್ ಅಲ್ವಾ ಡಾಕ್ಟರ್? ಮಹಿಳೆಯರಲ್ಲಂತೂ ಮನೆಗೊಬ್ಬರು ಹಾಗೆ ಮಂಡಿ ನೋವು ಇದ್ದೇ ಇದೆ. ಆರ್ಥ್ರೈಟಿಸ್ಗೆ ಮುಖ್ಯವಾದ ಕಾರಣ ಏನಂದರೆ ಏಜಿಂಗ್ ಪ್ರೋಸೆಸ್ ಇಲ್ಲ ಅಂದರೂ ರಿಪೀಟೆಡ್ ವೇರ್ ಆ್ಯಂಡ್ ಟೇರ್. ಫಾರ್ ಎಕ್ಸಾಂಪಲ್ ತುಂಬ ಹೊತ್ತು ನಿಂತ್ಕೊಂಡೇ ಕೆಲಸ ಮಾಡೋದು, ಅಥವಾ ಹೌಸ್ ಮೇಟ್ಸಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಈ ಮಂಡಿ ನೋವು ನೆಲದ ಮೇಲೆ ಊರಿ ಯಾರು ಕೆಲಸ ಮಾಡ್ತಾರೆ ಅಂಥವರಲ್ಲೂ ಸಹ ಈ ಒಂದು ಆರ್ಥ್ರೈಟಿಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮತ್ತು ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆದಾಗ ಈ ಒಂದು ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳುತ್ತೆ. ಮತ್ತು ಇನ್ನು ಹಾರ್ಮೋನಲ್ ಚೇಂಜಸ್. ಫಾರ್ ಎಕ್ಸಾಂಪಲ್ ಸ್ತ್ರೀಯರಲ್ಲೇ ಯಾಕೆ ಆರ್ಥ್ರೈಟಿಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್ಸು. ಮತ್ತು ಎಸ್ಪೆಷಲಿ ಮೆನೋಪಾಸ್ ಆದಮೇಲೆ ನಿಂತ ನಂತರ ಲೈಕ್ ಜಾಸ್ತಿ ಮೂಳೆ ನೋವು ಕಾಣಿಸ್ಕೊಳ್ಳುತ್ತೆ. ಬಿಕಾಸ್ ಈಸ್ಟ್ರೋಜನ್ ವಿಲ್ ಬಿ ಪ್ರೊಟೆಕ್ಟಿಂಗ್ ಟು ಸಮ್ ಎಕ್ಸ್ಟೆಂಟ್ ಆಲ್ ದ ಜಾಯಿಂಟ್ಸ್. ಬಟ್ ಅದ್ರ ಲೆವೆಲ್ ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೆ ಆಗ ಲೈಕ್ ತುಂಬಾ ಆರ್ಥ್ರೈಟಿಸ್ ಪ್ರಾಬ್ಲಮ್ಸ್ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಇರೋರಲ್ಲೂ ಕೆಲವು ಸಲ ಈ ಥರ ಮೂಳೆ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ಹಾಗಾದರೆ ಆ ನಡು ವಯಸ್ಸನ್ನು ಮೀರಿದ ಮಹಿಳೆಯರಿಗೂ ಕೂಡ ಈ ಕೋಲ್ಡ್ ಲೇಸರ್ ಥೆರಪಿ ವರ್ಕ್ ಆಗುತ್ತಾ? ಡೆಫಿನೆಟ್ಲಿ. ಕೋಲ್ಡ್ ಲೇಸರ್ ಥೆರಪಿಗೆ ಲೈಕ್ ದರ್ ಇಸ್ ನೋ ಏಜ್ ಲಿಮಿಟ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಫ್ರಮ್ 12 yearsಯಿಂದ ಲೈಕ್ ಅಪ್ ಟು ದ ಏಜ್ ಆಫ್ 92 years 99 years ಆಲ್ಸೋ ವಿ ಕ್ಯಾನ್ ಗಿವ್. ನಮ್ಮ ಜೊತೆ ಇರೋ ಅಜ್ಜಿಯರ್ನ ನೋಡುವಾಗ ನಮ್ಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಬಟ್ ಉತ್ಸಾಹ ಇರುತ್ತೆ. ಆದ್ರೆ ಮಂಡಿ ನೋವು ಬಿಡಲ್ಲ. ಇದು ತುಂಬಾ ಕಾಮನ್, ಮನೆಗಳಲ್ಲೂ ಇತ್ತು. ಈಗ ಅವರು ಈ ಕೋಲ್ಡ್ ಲೇಸರ್ ಥೆರಪಿ ತಗೋಬೇಕು ಅಂದ್ರೆ ಯಾವ ಥರ ಟ್ರೀಟ್ಮೆಂಟ್ ಶುರು ಮಾಡಬೇಕು? ಬೇಸಿಕಲಿ ಲೈಕ್ ಎನಿ ಪೇಷಂಟ್ ಬಂದರೂ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ಅ ಕಾಸ್ ಅಂದ್ಬಿಟ್ಟು. ಓಕೆ, ಸೊ ಕಾಸನ್ನಂತೂ ನಾವು ಟ್ರೀಟ್ ಮಾಡಲೇಬೇಕಾಗುತ್ತೆ. ಕೋಲ್ಡ್ ಲೇಸರ್ ಥೆರಪಿ ಇಟ್ ಈಸ್ ಯೂಸ್ಡ್ ಆಸ್ ಅ ಸಪೋರ್ಟಿವ್ ಥೆರಪಿ. ಫಾರ್ ಎಕ್ಸಾಂಪಲ್ ಲೈಕ್ ಸೋರಿಯಾಟಿಕ್ ಆರ್ಥ್ರೈಟಿಸ್ ಇದ್ದರೆ ಸೋರಿಯಾಸಿಸ್ನೂ ನಾವು ಟ್ರೀಟ್ ಮಾಡಬೇಕಾಗುತ್ತೆ, ಅದ್ರ ಜೊತೆ ಆರ್ಥ್ರೈಟಿಸ್ನೂ ಟ್ರೀಟ್ ಮಾಡಬೇಕಾಗುತ್ತೆ. ಇನ್ನು ಬೇರೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದ ಬಂದಿದ್ದರೆ ಅದನ್ನು ನಾವು ಟ್ರೀಟ್ ಮಾಡಬೇಕಾಗುತ್ತೆ, ಅದ್ರ ಜೊತೆ ಕೋಲ್ಡ್ ಲೇಸರ್ ಥೆರಪಿನೂ ಕೊಡಬೇಕು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಡಯಾಗ್ನೋಸ್ ದ ಕೇಸ್ ಪ್ರಾಪರ್ಲಿ. ಯಾವ ಕಾರಣದಿಂದ ಅವ್ರಿಗೆ ಆರ್ಥ್ರೈಟಿಸ್ ಬಂದಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬಂದಿದ್ದರೆ ವಿ ಹ್ಯಾವ್ ಟು ಟ್ರೀಟ್ ದೆಮ್ ಫಾರ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಲ್ಸೋ. ಅದರ ಜೊತೆಗೆ ಯು ಗಿವ್ ದೆಮ್ ದ ಲೋಕಲಿ ವಿ ಕ್ಯಾನ್ ಟ್ರೀಟ್ ದ ಕಾಸ್. ಲೋಕಲಿ ವಿ ಕ್ಯಾನ್ ಟ್ರೀಟ್ ದ ಪ್ರಾಬ್ಲಮ್ ಆಲ್ಸೋ ಲೈಕ್ ಥ್ರೂ ಕೋಲ್ಡ್ ಲೇಸರ್ ಥೆರಪಿ. ಈಗ ಮೂಳೆಗೆ ಸಂಬಂಧಿಸಿದ ಹಾಗಲ್ಲದೆ ದೇಹದ ಬೇರೆ ನೋವುಗಳನ್ನು ಯಾವ ಥರ ಚಿಕಿತ್ಸೆ ಮಾಡ್ಬೋದು? ಬೇರೆ ನೋವುಗಳಂದರೆ ಯಾವ ಥರ ನೀವು ಕೇಳ್ತಾ ಇರೋದು? ಈಗ ದೇಹದಲ್ಲಿ ಎಲ್ಲ ಥರ ಹೊಟ್ಟೆ ನೋವು, ಕಣ್ಣು ನೋವು, ಓಕೆ, ಏನೆಲ್ಲ ನೋವುಗಳು ಬರುತ್ತೆ? ನಾನು ಅವಾಗಲೇ ಹೇಳಿದಾಗೆ ಲೈಕ್ ಕೋಲ್ಡ್ ಲೇಸರ್ ಥೆರಪಿ ಈಸ್ ಯೂಸ್ಡ್ ಫಾರ್ ಮಸ್ಕ್ಯುಲೋಸ್ಕೆಲಿಟಲ್ ಪೇನ್ ಆ್ಯಂಡ್ ನಾಟ್ ಫಾರ್ ದ ವಿಸರಲ್ ಪೇನ್. ವಿಸರಲ್ ಪೇನ್ ಅಂದರೆ ಲೈಕ್ ಹೊಟ್ಟೆ ಒಳಗಡೆ ಕರಳಿಂದ ಏನೋ ಕಾರಣ ಬಂದಿರ್ಬೋದು, ಅಥವಾ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಬೇರೆ ಏನೋ ಇಂಜುರಿ ಆಗಿ ಅಥವಾ ರಪ್ಚರ್ ಆಗಿ ಪೇನ್ ಬಂದಿರ್ಬೋದು. ಅದಕ್ಕೆ ನಾವು ಕೋಲ್ಡ್ ಲೇಸರ್ ಥೆರಪಿಯನ್ನು ಯೂಸ್ ಮಾಡೋದಿಲ್ಲ.
ಮತ್ತು ನೀವು ಹೇಳಿದಾಗೆ ಕಣ್ಣಲ್ಲಿ ಏನೋ ನೋವು ಕಾಣಿಸ್ಕೊಳ್ಬೋದು. ಕಣ್ಣಲ್ಲಿ ನೋವು ಕಾಣಿಸ್ಕೊಳ್ತಾ ಇದೆ ಅಂದರೆ ಅದಕ್ಕೆ ನಾನಾ ಕಾರಣಗಳಿರುತ್ತೆ. ಮೇ ಬಿ ಕಂಜಂಕ್ಟಿವೈಟಿಸ್ ಇರ್ಬೋದು ಅಥವಾ ರೆಟಿನೋಪತಿ ಇರ್ಬೋದು. ಸೊ ನಾನಾ ಕಾರಣಗಳಿದೆ. ಸೊ ಅದಕ್ಕೆ ನಾವು ಕೋಲ್ಡ್ ಲೇಸರ್ ಥೆರಪಿಯನ್ನು ಉಪಯೋಗಿಸೋದಿಲ್ಲ. ಕೋಲ್ಡ್ ಲೇಸರ್ ಥೆರಪಿ ಇಸ್ ಮೇನ್ಲಿ ಯೂಸ್ ಫಾರ್ ಮಸ್ಕ್ಯುಲೋಸ್ಕೆಲೆಟಲ್ ಪೇನ್, ಮುಖ್ಯವಾಗಿ ಮೂಳೆಗಳಲ್ಲಿ ಮೂಳೆ ಸಂಧಿಗಳಲ್ಲಿ ಕಾಣಿಸ್ಕೊಳ್ಳೋ ಪೇನ್. ಡಾಕ್ಟರ್, ಈಗ ಲೇಸರ್ ಅಂದ ತಕ್ಷಣ ಅದರಿಂದ ನಮ್ಮ ಚರ್ಮಕ್ಕೆ ಏನೋ ತೊಂದರೆ ಆಗುತ್ತೆ, ಈ ಥರದ್ದೆಲ್ಲ ಭಾವನೆ ಇದೆ. ಆದರೆ ಈ ಕೋಲ್ಡ್ ಲೇಸರ್ ಥೆರಪಿಯಿಂದ ಆ ಥರ ಏನಾದ್ರು ಸಮಸ್ಯೆಗಳಾಗತ್ತಾ? ಇಲ್ಲ, ಕೋಲ್ಡ್ ಲೇಸರ್ ಥೆರಪಿನಲ್ಲಿ ಅಬ್ಸಲ್ಯೂಟ್ಲಿ ನೋ ಅಡ್ವರ್ಸ್ ಇಫೆಕ್ಟ್ಸ್ ಅಂತ ಹೇಳ್ಬೋದು. ಯಾವುದೇ ರೀತಿ ಇದರಲ್ಲಿ ಅಡ್ಡ ಪರಿಣಾಮ ಅಥವಾ ಸೈಡ್ ಇಫೆಕ್ಟ್ಸ್ ಇಲ್ಲ. ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್. ಬಿಕಾಸ್ ಇದರಲ್ಲಿ ನಾವು ಯೂಸ್ ಮಾಡೋ ವೇವ್ ಲೆಂತ್ ಅಂದರೆ ಇಟ್ಸ್ ಅ ವೆರಿ ಸೇಫ್ ವೇವ್ ಲೆಂತ್ ಬಿಟ್ವೀನ್ 650 ಆ್ಯಂಡ್ 950 ನ್ಯಾನೋಮೀಟರ್. ಆ ವೇವ್ ಲೆಂತಲ್ಲಿ ಯಾವುದೇ ರೀತಿ ಸೈಡ್ ಇಫೆಕ್ಟ್ಸ್ ಬರೋದಿಲ್ಲ. ಡಾಕ್ಟರ್, ಒಬೆಸಿಟಿಗೂ ಈಗ ನಾನಾ ಥರದ ಚಿಕಿತ್ಸೆ ಬಂದಿದೆ. ಈ ಕೋಲ್ಡ್ ಲೇಸರ್ ಥೆರಪಿನ ಅದಕ್ಕೂ ಬಳಸ್ಬೋದಾ? ಎಸ್, ಕೋಲ್ಡ್ ಲೇಸರ್ ಥೆರಪಿನ ಒಬೆಸಿಟಿ ಕೂಡ ಉಪಯೋಗಿಸ್ಕೋಬೋದು. ಫಾರ್ ಎಕ್ಸಾಂಪಲ್, ಕೋಲ್ಡ್ ಲೇಸರ್ ಥೆರಪಿನ ನಾವು ಕಿವಿಗೆ ಕೊಡ್ತೀವಿ. ಕಿವಿಯಲ್ಲಿ ನಾನಾ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ. ಸೊ ಆ ಪರ್ಟಿಕ್ಯುಲರ್ ಆಕ್ಯುಪ್ರೆಷರ್ ಪಾಯಿಂಟ್ಸ್ಗೆ ನಾವು ಈ ಒಂದು ಲೇಸರ್ ಲೈಟನ್ನು ಕೊಟ್ಟಾಗ ಏನಾಗುತ್ತೆ, ಸೆಟೈಟಿ ಸೆಂಟರ್ ಅಂತ ನಮ್ಮ ಬ್ರೈನಲ್ಲಿರುತ್ತೆ. ಇದೇನೆಂದರೆ ನಾವು ಊಟ ತಿಂದ ಮೇಲೆ ತೃಪ್ತಿ ಆಗುತ್ತಲ್ಲ, ಅದನ್ನು ವಿ ಕಾಲ್ ಇಟ್ ಅ ಸೆಟೈಟಿ ಸೆಂಟರ್. ಸೊ ಆ ಸೆಂಟರ್ನ ಆ್ಯಕ್ಟಿವೇಟ್ ಮಾಡೋದ್ರಿಂದ ಏನಂದರೆ ಸ್ವಲ್ಪ ಊಟ ತಿಂದರೂ ಅಷ್ಟೇ ಯು ಫೀಲ್ ಸ್ಯಾಟಿಸ್ಫೈಡ್. ಓಕೆ, ಈಗ ದಪ್ಪ ಆಗೋದು ಯಾವಾಗ ಅಂತ ಹೇಳಿದ್ರೆ ನಮಗೆ ಏನು ತಿಂದರೂ ಅದರಲ್ಲಿ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರೋದಿಲ್ಲ. ಸೊ ಹಾಗಾಗಿ ಪದೇ ಪದೇ ತಿನ್ನೋದು, ಜಾಸ್ತಿ ತಿನ್ನೋದು, ಈ ಥರ ಮಾಡ್ತಾ ಇರ್ತೀವಿ. ಆದರೆ ಈ ಒಂದು ಕೋಲ್ಡ್ ಲೇಸರ್ ಥೆರಪಿನ ನಾವು ಕೊಟ್ಟಾಗ ಪರ್ಟಿಕ್ಯುಲರ್ಲಿ ಸೆಟೈಟಿ ಸೆಂಟರ್ಗೆ ಆ್ಯಕ್ಟಿವೇಟ್ ಮಾಡಿದಾಗ ಏನಂದರೆ ನಾವು ಸ್ವಲ್ಪ ಆಹಾರ ತಿಂದಾಗಲೂ ಅಷ್ಟೇ ಯು ಫೀಲ್ ಸ್ಯಾಟಿಸ್ಫೈಡ್. ಇದು ಒಂದು ಇಫೆಕ್ಟು. ಇನ್ನೊಂದು ಏನಂದರೆ ಯೂಶಲಿ ಇಟ್ ಈಸ್ ಫೌಂಡ್ ದ್ಯಾಟ್ ಪೀಪಲ್ ಹೂ ಆರ್ ಮೋರ್ ಡಿಪ್ರೆಸ್ಡ್, ಓಕೆ, ಯಾರಲ್ಲಿ ದುಃಖ ಜಾಸ್ತಿ ಇರುತ್ತೆ ಅಂಥವ್ರು ಏನು ಮಾಡಿಬಿಡ್ತಾರೆ, ಆ ದುಃಖನ ತಡ್ಕೊಳಕ್ಕಾಗದೆ ದೇ ವಾಂಟ್ ಸಮ್ ಆಲ್ಟರ್ನೇಟಿವ್. ಸೊ ಏನು ಮಾಡ್ತಾರೆ, ಫ್ರಿಡ್ಜ್ ಹತ್ರ ಹೋಗ್ತಾರೆ, ಫ್ರಿಡ್ಜ್ ತೆಗಿತಾರೆ, ದೇ ಸ್ಟಾರ್ಟ್ ಈಟಿಂಗ್. ಓಕೆ, ಮತ್ತು ಅದರಲ್ಲೂ ಸ್ಯಾಟಿಸ್ಫೈ ಆಗಲ್ಲ, ಹೋಗ್ಬಿಟ್ಟು ಚಿಪ್ಸ್ ತಗೋತಾರೆ, ಚಿಪ್ಸ್ ತಿಂತಾರೆ, ಆಮೇಲೆ ಇನ್ನೇನೋ ಹಣ್ಣು ತಿನ್ನೋದು, ತಿರ್ಗಾ ಇನ್ನೇನೋ ಬಜ್ಜಿ ಏನೋ ಬೋಂಡ ತಿನ್ನೋದು. ಸೊ ಈ ರೀತಿ ಮಾಡ್ತಾ ಇರ್ತಾರೆ. ಸೊ ಬೇಸಿಕ್ ಪ್ರಾಬ್ಲಮ್ ವಿಲ್ ಬಿ ಅವ್ರಿಗೆ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರ್ಬೋದು ಅಥವಾ ಡಿಪ್ರೆಷನ್ ಇರ್ಬೋದು. ಸೊ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲಿ ದಿಸ್ ಕೋಲ್ಡ್ ಲೇಸರ್ ಥೆರಪಿ ಈಸ್ ವೆರಿ ಯೂಸ್ಫುಲ್. ಸೊ ಕೋಲ್ಡ್ ಲೇಸರ್ ಥೆರಪಿನ ನಾವು ಪರ್ಟಿಕ್ಯುಲರ್ ಪಾಯಿಂಟಿಗೆ ಕೊಟ್ಟಾಗ ಏನಾಗುತ್ತೆ, ಎಂಡಾರ್ಫಿನ್ಸ್ ವಿಲ್ ಬಿ ಸೆಕ್ರೀಟೆಡ್. ಎಂಡಾರ್ಫಿನ್ಸ್ ಈಸ್ ಸಪೋಸ್ ಟು ಬಿ ದಿ ಹೆಲ್ತಿ ಹಾರ್ಮೋನ್, ಹೆಲ್ತಿ ಕೆಮಿಕಲ್ ಅಂತ ಹೇಳ್ಬೋದು. ಇಟ್ಸ್ ಅ ಹ್ಯಾಪಿ ಹಾರ್ಮೋನ್. ಓಕೆ, ನಾವು ಹ್ಯಾಪಿಯಾಗಿರ್ಬೇಕಂದ್ರೆ ನಮ್ಮಲ್ಲಿ ಜಾಸ್ತಿ ಎಂಡಾರ್ಫಿನ್ಸ್ ಸೆಕ್ರೀಟ್ ಆಗ್ತಾ ಇರ್ಬೋದು. ಎಷ್ಟು ಜಾಸ್ತಿ ಸೆಕ್ರೀಟ್ ಆಗುತ್ತೋ ಅಷ್ಟೇ ನಾವು ಸಂತೋಷವಾಗಿ ಇರೋದಕ್ಕೆ ಸಾಧ್ಯ ಮತ್ತು ರಿಲ್ಯಾಕ್ಸ್ಡ್ ಆಗಿ ಲೈಫ್ ಲೀಡ್ ಮಾಡೋದಕ್ಕೆ ಸಾಧ್ಯ. ಸೊ ದಿಸ್ ವಿ ವಿಲ್ ಸ್ಟಿಮ್ಯುಲೇಟ್ ದ ಸರ್ಟನ್ ಆಕ್ಯುಪ್ರೆಷರ್ ಪಾಯಿಂಟ್ಸ್. ಸೊ ಈ ಒಂದು ಎಂಡಾರ್ಫಿನ್ಸ್ ಜಾಸ್ತಿ ಸೆಕ್ರೀಟ್ ಮಾಡೋ ಥರ ಮಾಡ್ತೀವಿ. ಸೊ ಹಾಗಾಗಿ ದೇ ಫೀಲ್ ಮೋರ್ ಸ್ಯಾಟಿಸ್ಫೈಡ್, ಮೋರ್ ರಿಲ್ಯಾಕ್ಸ್ಡ್. ಆ ಥರ ಬೊಜ್ಜನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತೀರಾ? ಇನ್ ದಟ್ ವೇ. ಆ್ಯಂಡ್ ಆಲ್ಸೋ ಕೋಲ್ಡ್ ಲೇಸರ್ ಥೆರಪಿನಲ್ಲಿ ಫ್ಯಾಟ್ ಡೈಜೆಸ್ಟಿವ್ ಕೆಮಿಕಲ್ಸ್ ಏನಿದೆ ಬಾಡಿನಲ್ಲಿ ಅದೆಲ್ಲನೂ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಮತ್ತು ಅದ್ರ ಜೊತೆಯಲ್ಲಿ ಏನಂದರೆ ಬೇಸಲ್ ಮೆಟಬಾಲಿಕ್ ರೇಟ್ ಜಾಸ್ತಿ ಮಾಡೋ ಥರ ಮಾಡ್ಬೋದು. ಕೋಲ್ಡ್ ಲೇಸರ್ ಥೆರಪಿ ಮೂಲಕ ಇನ್ನೂ ಯಾವ್ಯಾವ ಥರದ ನೋವುಗಳನ್ನು ನಿವಾರಿಸ್ಕೋಬಹುದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಇದೊಂದು ಚಿಕ್ಕ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬ್ರೇಕ್ನ ನಂತರ ಹೆಲ್ತ್ ಪ್ಲಸ್ಗೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನೀವು ಈಗ ತಾನೇ ಹೇಳಿದ್ರಿ, ಒಬ್ಬ ವ್ಯಕ್ತಿ ಆಹಾರ ತಗೊಂಡಾಗ ಅವನಿಗೊಂದು ತೃಪ್ತಿಯ ಭಾವನೆ ಮೂಡಿಸ್ಬೋದು ಈ ಕೋಲ್ಡ್ ಲೇಸರ್ ಥೆರಪಿ ಮೂಲಕ ಅಂತ. ಆ ಥರ ಮಾಡಿದಾಗ ಆ ವ್ಯಕ್ತಿಗೆ ಎಷ್ಟು ಆಹಾರ ಬೇಕು ಅದಕ್ಕಿಂತ ಕಡಿಮೆ ಆತ ತಗೊಳ್ಳೋ ಹಾಗಾಗಲ್ವಾ? ಇಲ್ಲ, ಖಂಡಿತವಾಗ್ಲೂ ಆ ಥರ ಆಗೋದಿಲ್ಲ. ದಿಸ್ ಇಸ್ ಅ ನ್ಯಾಚುರಲ್ ಪ್ರೋಸೆಸ್ನ ನಾವು ಜಸ್ಟ್ ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀವಿ. ಸಿ, ನಾವು ಬಾಡಿಗೆ ಎಷ್ಟು ಬೇಕೋ ಅದಕ್ಕೆ ಮೀರಿ ಜಾಸ್ತಿ ತೊಗೊಳ್ತೀವಿ ನಾವು. ಯೂಶಲಿ ದರ್ ಇಸ್ ಒನ್ ಇಂಡಿಕೇಶನ್ ಅಂತ ಹೇಳ್ಬೋದು. ನಮ್ಗೆ ಯಾವಾಗ ಊಟ ಮಾಡುವಾಗ ಸ್ವಲ್ಪ ತೇಗ್ ಬರುತ್ತಲ್ಲ, ತೇಗ್ ಬಂದಾಗ ದಟ್ ಮೀನ್ಸ್ ವಿ ಹ್ಯಾವ್ ಟು ಸ್ಟಾಪ್ ಇಟ್. ಬಟ್ ಆದರೆ ಎಷ್ಟೋ ಜನ ತೇಗ್ ಬಂದಾಗ ದೇ ಥಿಂಕ್ ಇನ್ನೂ ಅವಾಗ ಶುರು ಆಗ್ತಾ ಇದೆ ಅಂದ್ಬಿಟ್ಟು. ಬಾಡಿ ರಿಕ್ವೈರ್ಸ್ ಸ್ಮಾಲ್ ಅಮೌಂಟ್ ಆಫ್ ಫುಡ್ ಆ್ಯಕ್ಚುಲಿ, ಬಟ್ ನ್ಯೂಟ್ರಿಷಿಯಸ್ ಡಯಟ್ ಅಂತ ಹೇಳ್ಬೋದು. ಆದರೆ ಈ ಒಂದು ಕೋಲ್ಡ್ ಲೇಸರ್ ಥೆರಪಿನ ನಾವು ಯಾವಾಗ ಕೊಡ್ತೀವೋ ಆಗ ಸೆಟೈಟಿ ಸೆಂಟರ್ ಆ್ಯಕ್ಟಿವೇಟ್ ಆಗುತ್ತೆ. ಸೆಟೈಟಿ ಸೆಂಟರ್ ನೋಸ್ ವೆರಿ ವೆಲ್, ಓಕೆ, ಎಷ್ಟು ಕ್ವಾಂಟಿಟಿ ಈಸ್ ರಿಕ್ವೈರ್ಡ್ ಫಾರ್ ದ ಬಾಡಿ ಅಂದ್ಬಿಟ್ಟು. ಅದು ಎಕ್ಸ್ಟ್ರಾ ಅಮೌಂಟ್ ನಾವು ಏನು ತಿಂತೀವಿ ಅದನ್ನು ತಿಂದೇ ಇರೋ ಥರ ಮಾಡುತ್ತಷ್ಟೇ. ನೀವು ಹೇಳಿದ್ರಿ ಕೋಲ್ಡ್ ಲೇಸರ್ ಥೆರಪಿ ಮೂಲಕ ಈಗ ಬೇರೆ ಬೇರೆ ಥರದ ನೋವುಗಳನ್ನು ಚಿಕಿತ್ಸೆ ಮಾಡ್ಬೋದು ಅಂತ. ಎಲ್ಲ ನೋವುಗಳಿಗೂ ಒಂದೇ ಥರ ಚಿಕಿತ್ಸೆ ಇರುತ್ತಾ? ಸಮಯ ಒಂದೇ ಥರ ಇರುತ್ತಾ? ಇಲ್ಲ, ಇಟ್ ಡಿಫರ್ಸ್. ಓಕೆ,
ಫಾರ್ ಎಕ್ಸಾಂಪಲ್ ಲೈಕ್ ತುಂಬ ತುಂಬ ವರ್ಷದಿಂದ ಅವ್ರಿಗೇನಾದರೂ ಪೇನ್ ಇದ್ದರೆ ಅವ್ರಿಗೆ ಪ್ರಾಬಬ್ಲಿ ಲಾಂಗರ್ ಪೀರಿಯಡ್ ಬೇಕಾಗತ್ತೆ. ಇನ್ನು ಅವಾಗ ತಾನೇ ಅವ್ರಿಗೆ ಶುರು ಆಗಿರುತ್ತೆ ಅಂಥವ್ರಿಗೆ ಪ್ರಾಬಬ್ಲಿ ಕಡಿಮೆ ಸೆಷನ್ಸ್ ಆದರೆ ಸಾಕು. ಈವನ್ ಡ್ಯೂರೇಷನ್ ಆಫ್ ದ ಟ್ರೀಟ್ಮೆಂಟ್ ಆಲ್ಸೋ ಯೂಶಲಿ ಇಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಈ ಕೋಲ್ಡ್ ಲೇಸರ್ ಥೆರಪಿ ಅನ್ನೋ ಚಿಕಿತ್ಸೆನೇ ನಮಗೆಲ್ಲ ಹೊಸ್ತು, ಈಗ ಹೊಸದಾಗಿ ಬಂದಿರೋ ಚಿಕಿತ್ಸೆ ಅಂತ ನೀವು ಹೇಳಿದ್ರಿ. ಇದು ತುಂಬ ಕಾಸ್ಟ್ಲಿನಾ, ತುಂಬ ಖರ್ಚು ಮಾಡಬೇಕಾಗುವಂಥದ್ದು? ಯಾರೇ ಆಗಲಿ ಪೇಯ್ನ್ ಬಂದಿರೋರು ಏನಂದರೆ ತುಂಬ ಕಡೆ ತಿರುಗ್ತಾ ಇರ್ತಾರೆ, ತುಂಬ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತಾರೆ, ತುಂಬ ಕಡೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಲೈಕ್ ಇದು ತುಂಬ ಚೀಪು ಅಲ್ಲ, ತುಂಬ ದುಬಾರಿನೂ ಅಲ್ಲ ಅಂತ ಹೇಳ್ಬೋದು. ಮಿಡಲ್ ಕ್ಲಾಸ್ ಪರ್ಸನ್ ಕ್ಯಾನ್ ಅಫೋರ್ಡ್ ಇಟ್ ಅಂತ ಹೇಳ್ಬೋದು. ಲೈಕ್ ನೀವೇ ಹೇಳಿದ್ರಿ ಡಾಕ್ಟರ್, ದೇಹದೊಳಗೆ ನಾನಾ ಥರದ ನೋವುಗಳು ಬರುತ್ತೆ, ಜಾಯಿಂಟ್ಸಲ್ಲೂ ಕೂಡ ಅಷ್ಟೇ ಬೇರೆ ಬೇರೆ ಥರದ ನೋವುಗಳು ಬರುತ್ತೆ ಅಂತ. ಆ ನೋವುಗಳಿಗೆ ಈ ಕೋಲ್ಡ್ ಲೇಸರ್ ಥೆರಪಿ ಯಾವ ಥರ ಪ್ರಯೋಜನಕಾರಿಯಾಗಿದೆ? ರಶ್ಮಿ, ಏನಂದರೆ ಯೂಶಲ್ ಪೆಥಾಲಜಿ ಆಫ್ ಆಲ್ ಪೇನ್ ಈಸ್ ದಟ್ ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ ಇರೋದಿಲ್ಲ. ಇದು ಒಂದು ಬೇಸಿಕ್ ಪೆಥಾಲಜಿ. ಯಾವಾಗ ರಕ್ತ ಚಲನೆ ಸರಿಯಾಗಿ ಆಗ್ತಾ ಇರೋದಿಲ್ವೋ ಆಗ ಯೂಶಲಿ ನೋವು ಕಾಣಿಸ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಬೇಸಿಕ್ ಪೆಥಾಲಜಿ ಏನಂತ ಹೇಳಿದ್ರೆ, ಎಸ್ಪೆಷಲಿ ಜಾಯಿಂಟ್ಸಲ್ಲಿ ಯಾವಾಗ ಜಾಯಿಂಟ್ಸ್ ಎಂಡ್ಸ್ ಯಾವಾಗ ಸವಿತಾ ಬರುತ್ತೆ, ಅಂದರೆ ಡಿಜನರೇಟಿವ್ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ, ಆಗಲೂ ಸಹ ತುಂಬಾ ನೋವು ಕಾಣಿಸ್ಕೊಳ್ಳುತ್ತೆ. ಮತ್ತು ಸರೌಂಡಿಂಗ್ ಟಿಶ್ಯೂಸ್ ಏನಿದೆ ಅದೆಲ್ಲ ಯಾವಾಗ ಡ್ಯಾಮೇಜ್ ಆಗುತ್ತೆ ಆಗಲೂ ಸಹ ನೋವು ಕಾಣಿಸ್ಕೊಳ್ಳುತ್ತೆ. ಮತ್ತು ಎಸ್ಪೆಷಲಿ ನರ್ವ್ ಎಂಡಿಂಗ್ಸ್ ಯಾವಾಗ ಜಾಸ್ತಿ ಡ್ಯಾಮೇಜ್ ಆಗುತ್ತೆ ಆಗಲೂ ಸಹ ಈ ಥರ ನೋವು ಕಾಣಿಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ನ್ಯೂರೋಪತಿನಲ್ಲಿ. ಸೊ ಈ ಒಂದು ಕೋಲ್ಡ್ ಲೇಸರ್ ಥೆರಪಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಎಂಟರ್ ಅಬೌಟ್ 10 centimeters ಡೀಪ್ ಇನ್ಸೈಡ್ ದ ಬಾಡಿ. ಸೊ ಅಲ್ಲಿ ಏನಂದರೆ ಇಟ್ ವಿಲ್ ಲಿಬರೇಟ್ ಲಾಟ್ ಆಫ್ ಎನರ್ಜಿ ಇನ್ ಟು ದ ಸೆಲ್ಸ್. ಸೊ ಮೈಟೋಕಾಂಡ್ರಿಯಾನ ಆ್ಯಕ್ಟಿವೇಟ್ ಮಾಡುತ್ತೆ. ಸೊ ಹಾಗಾಗಿ ಲೈಕ್ ಅಲ್ಲಿ ರಕ್ತ ಚಲನೆ ತುಂಬ ಚೆನ್ನಾಗಿ ಆಗುತ್ತೆ. ಅದರ ಜೊತೆಯಲ್ಲಿ ಏನಂದರೆ ಸರೌಂಡಿಂಗ್ ಟಿಶ್ಯೂಸ್ಗೆ ಏನು ಡ್ಯಾಮೇಜ್ ಆಗಿದೆ, ಇಟ್ ವಿಲ್ ಸ್ಟಾರ್ಟ್ ಹೀಲಿಂಗ್ ದಟ್ ಟಿಶ್ಯೂ ಡ್ಯಾಮೇಜ್. ಸೊ ಹೀಲಿಂಗ್ ಪ್ರೋಸೆಸ್ ಆಗುತ್ತೆ. ಮತ್ತು ಆಕ್ಸಾನ್ ಗ್ರೋತನ್ನು, ನರ್ವ್ ಆಕ್ಸಾನ್ ಗ್ರೋತನ್ನು ಇದು ಪ್ರಮೋಟ್ ಮಾಡುತ್ತೆ. ಸೊ ಹಾಗಾಗಿ ಇಟ್ ಈಸ್ ಯೂಸ್ಫುಲ್ ಇನ್ ಆಲ್ ಟೈಪ್ಸ್ ಆಫ್ ಮಸ್ಕ್ಯುಲೋಸ್ಕೆಲಿಟಲ್ ಪೇನ್ ಅಂತ ಹೇಳ್ಬೋದು. ನೀವು ಹೇಳಿದ್ರಿ ಬೇರೆ ಬೇರೆ ಥರದ ನೋವುಗಳಿಗೆ ಚಿಕಿತ್ಸೆ ವಿಧಾನ ಸ್ವಲ್ಪ ಬದಲಾಗತ್ತೆ ಅಂತ. ಈಗ ಯಾವುದಕ್ಕೆ ಜಾಸ್ತಿ ಸಮಯ ಹಿಡಿಯುತ್ತೆ ಮತ್ತು ಯಾವುದು ಬೇಗನೆ ಗುಣಪಡಿಸ್ಬೋದು? ಇದು ಡಿಪೆಂಡ್ಸ್ ಅಪಾನ್ ದ ಡ್ಯೂರೇಷನ್ ಆಫ್ ದ ಪೇನ್, ಅಂದರೆ ಯಾವಾಗಲಿಂದ ಇದಿದೆ ಅನ್ನೋದ್ರ ಬಗ್ಗೆ. ಫಾರ್ ಎಕ್ಸಾಂಪಲ್ ತುಂಬ ವರ್ಷದಿಂದ ಇದ್ದರೆ ಡೆಫಿನೆಟ್ಲಿ ನಾವು ಲಾಂಗರ್ ಪೀರಿಯಡ್ ಕೊಡಬೇಕಾಗತ್ತೆ. ಎನಿ ಟೈಪ್ ಆಫ್ ಕ್ರಾನಿಕ್ ಪೇನ್ ಅಂತ ನಾವು ಯಾವಾಗ ಹೇಳ್ತೀವಿ ಅಂದರೆ ಮೋರ್ ದೆನ್ 3 months ಇರೋದಕ್ಕೆ, ಯಾವುದೇ ಒಂದು ನೋವು 3 ತಿಂಗಳಕ್ಕಿಂತ ಜಾಸ್ತಿ ಇರೋದ್ರೆ ಲೈಕ್ ಯೂಶಲಿ ಕ್ರಾನಿಕ್ ಪೇನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆ ಥರ ಪೇನ್ ಇದ್ದಾಗ ನಾವೇನಂದರೆ ಯೂಶಲಿ ಅವ್ರಿಗೆ 25 to 30 ಸೆಷನ್ಸ್ ಬೇಕಾಗುತ್ತೆ. ಹೆಲ್ತ್ ಪ್ಲಸ್ನಲ್ಲಿ ಈಗೊಂದು ಚಿಕ್ಕ ವಿರಾಮ, ನಂತರ ಡಾಕ್ಟರ್ ಶ್ಯಾಮಲಾ ಅವ್ರ ಜೊತೆ ಮಾತು ಮುಂದುವರಿಸೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಹೆಲ್ತ್ ಪ್ಲಸ್ಗೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಕೋಲ್ಡ್ ಲೇಸರ್ ಥೆರಪಿ ಹೊಸದಾಗಿ ಬಂದಿರೋ ಚಿಕಿತ್ಸೆ ಅಂತ ಹೇಳಿದ್ರಿ, ಆದರೆ ಆರ್ಥ್ರೈಟಿಸು ತುಂಬ ವರ್ಷದಿಂದ ಇದೆ, ನೋವುಗಳು ಇದ್ದೇ ಇದೆ ಮನುಷ್ಯರಿಗೆ. ಹಾಗಾಗಿ ಈಗಾಗಲೇ ಚಿಕಿತ್ಸೆ ತಗೊಳ್ತಿರ್ತಾರೆ ಎಷ್ಟೊಂದು ಜನ. ಹೀಗಿರುವಾಗ ಈ ಚಿಕಿತ್ಸೆ ಜೊತೆಗೆ ಪ್ರೆಸೆಂಟ್ಲಿ ಯಾವ ಚಿಕಿತ್ಸೆ ತಗೊಳ್ತಿದ್ದಾರೆ ಅದ್ರ ಜೊತೆಗೆ ಕೋಲ್ಡ್ ಲೇಸರ್ ಥೆರಪಿನ ತಗೊಳ್ಬೋದಾ? ಡೆಫಿನೆಟ್ಲಿ ಲೈಕ್ ಕೋಲ್ಡ್ ಲೇಸರ್ ಥೆರಪಿ ಏನಂದರೆ ಫಸ್ಟ್ ಸೆಷನಿಂದ ಅವ್ರಿಗೇನು ರಿಸಲ್ಟ್ಸ್ ಗೊತ್ತಾಗೋದಿಲ್ಲ. ಸಮ್ ಪೀಪಲ್ ವಿಲ್ ಸ್ಟಾರ್ಟ್ ಗೆಟಿಂಗ್ ರಿಸಲ್ಟ್ಸ್ ಫ್ರಮ್ 3rd or 4th ಸೆಷನಿಂದ. ಇನ್ನು ಕೆಲವ್ರಿಗೆ 8th or 9th ಸೆಷನಲ್ಲಿ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ನಾವು ಅವರ ಟ್ಯಾಬ್ಲೆಟ್ಸ್ ಏನು ತೊಗೊಳ್ತಾ ಇದ್ದಾರೆ ಅದನ್ನು ನಾವು ನಿಲ್ಲಿಸೋದಕ್ಕೆ ಹೇಳೋದಿಲ್ಲ. ರಾದರ್ ದನ್ ದಟ್ ಇವ್ರಿಗೆ ಒಂದ್ಸಲಿ ರಿಸಲ್ಟ್ಸ್ ಬರ್ತಾ ಇದ್ದ ಹಾಗೆ ವಿ ವಿಲ್ ಸ್ಲೋಲಿ ಟೇಪರ್ ಇಟ್ ಅಂದರೆ ಕ್ರಮೇಣವಾಗಿ ಅದನ್ನು ಕಡಿಮೆ ಮಾಡ್ಕೊಂಡು ಅದಕ್ಕೆ ಅವ್ರಿಗೆ ಹೇಳ್ತೀವಿ. ಈಗ ಕೋಲ್ಡ್ ಲೇಸರ್ ಥೆರಪಿ ಕೊಟ್ಟು ಒಂದಷ್ಟು ದಿನ ಸುಮ್ಮನಿದ್ದು ಮತ್ತಿನ್ನೊಂದ್ಸಲ ಬರಕ್ಕೆ ಹೇಳ್ತೀನಿ ಅಂದ್ರಿ, ವೀಕ್ಲಿ ಒನ್ಸ್, ಆಮೇಲೆ 2 ವಾರ ಬಿಟ್ಟು ನಂತರ ಅಂತ. ಈ ಮಧ್ಯೆ ಬೇರೆ ಥರದ ಟ್ಯಾಬ್ಲೆಟ್ಸು, ಬೇರೆ ಥರದ ಔಷಧಿ ಏನಾದರೂ ಕೊಡಬೇಕಾಗತ್ತಾ? ಹೌದು, ರೈಟ್ ಫ್ರಮ್ ದ ಡೇ 1 ಲೈಕ್ ವಿಲ್ ಟ್ರೈ ಟು ಗಿವ್ ದೆಮ್ ಲೈಕ್ ಅವ್ರಿಗೆ ಅಂಡರ್ಲೈನ್ ಬೇರೆ ಏನು ಕಾಸ್ ಇದೆ ಅದಕ್ಕಂತೂ ಅವ್ರ ಮೆಡಿಸಿನ್ಸ್ ತೊಗೊಳ್ಳೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಡಯಾಬಿಟೀಸಿಂದ ನ್ಯೂರೋಪತಿಕ್ ಏನೋ ಕಾಣಿಸ್ಕೊಂಡಿರುತ್ತೆ, ಆಗ ಡಯಾಬಿಟೀಸ್ಗಂತೂ ಅವ್ರ ಮಾತ್ರೆಗಳನ್ನು ನಾವು ಕೊಡಲೇಬೇಕಾಗತ್ತೆ ಅವ್ರಿಗೆ ಅದನ್ನು ಕಂಟ್ರೋಲಿಗೆ ತರೋದಕ್ಕೆ. ಇನ್ನು ಬೇರೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬಂದರೆ ಅದಕ್ಕೆ ನಾವು ಮೆಡಿಸಿನ್ಸನ್ನು ಕೊಡಬೇಕಾಗತ್ತೆ. ಅದರ ಜೊತೆಯಲ್ಲಿ ಏನಂದರೆ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸನ್ನು ನಾವು ಕೊಡಬೇಕಾಗುತ್ತೆ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ಸ್. ಸೊ ಆವಾಗ ಕೊಟ್ಟಾಗ ಏನಾಗುತ್ತೆ, ದೇ ವಿಲ್ ರೆಸ್ಪಾಂಡ್ ಮಚ್ ಬೆಟರ್. ಇದು ಏನಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಲೇಸರ್ ಥೆರಪಿ ಅನ್ನೋದು ಏನಂದರೆ ಸ್ಟವ್ ಮೇಲೆ ಪಾತ್ರೆ ಇಟ್ಟಾಗೆ,
ಲೈಕ್ ಪಾತ್ರೆನಲ್ಲಿ ಕಂಟೆಂಟ್ ಅಂತೂ ಇರಬೇಕಲ್ಲ. ಸೊ ಕಂಟೆಂಟ್ ಈಸ್ ನಥಿಂಗ್ ಬಟ್ ಲೈಕ್ ವಿ ಹ್ಯಾವ್ ಟು ಗಿವ್ ದೆಮ್ ನ್ಯೂಟ್ರಿಷನ್, ಮೆಡಿಸಿನ್ಸ್ ಎಲ್ಲನೂ ಜೊತೆಗೆ ಕೊಡಲೇಬೇಕಾಗತ್ತೆ. ಡಾಕ್ಟರ್, ನಾವು ಈ ಸಂಚಿಕೆಯ ಮೊದಲಿನಿಂದನೂ ನೋವುಗಳ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಕೊನೆಯದಾಗಿ ನಮ್ಮ ಮಹಿಳೆಯರಿಗೆ ಈ ನೋವು ನಿವಾರಣೆಗೆ ಯಾವ ಥರ ಎಚ್ಚರ ವಹಿಸ್ಬೋದು ಅಂತ ಹೇಳ್ತೀರಾ? ರಶ್ಮಿ, ನಾ ಹೇಳೋದು ಇಷ್ಟೇ, ಯಾವಾಗ ಪೇಯ್ನ್ ಅಂತ ಕಾಣಿಸ್ಕೊಳ್ಳುತ್ತೆ ನೋವು, ಅದು ದೀರ್ಘಕಾಲ ಇದ್ದಾಗ ಅದನ್ನು ನಾವು ಕ್ರಾನಿಕ್ ಪೇಯ್ನ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಸ್ಕೆಲಿಟೋಮಸ್ಕ್ಯುಲರ್ ಪೇಯ್ನ್ ಇದ್ದರೆ ಡೆಫಿನೆಟ್ಲಿ ಲೈಕ್ ಕೋಲ್ಡ್ ಲೇಸರ್ ಥೆರಪಿ ಈಸ್ ವೆರಿ ಇಫೆಕ್ಟಿವ್ ಅಂತ ಹೇಳ್ಬೋದು. ನಾವು ಯೂಶ್ವಲಿ ಏನು ಮಾಡ್ತೀವಿ, ಎಷ್ಟೋ ವರ್ಷಾನುಗಟ್ಟಲೆ ಲೈಕ್ ಪೇಯ್ನ್ ಕಿಲ್ಲರ್ಸ್ನ ತೊಗೊಳ್ತಾ ಇರ್ತೀವಿ. ಮತ್ತು ಆ ಪೇಯ್ನ್ ಕಿಲ್ಲರ್ಸಲ್ಲಿ ಕೇವಲ ಲೈಕ್ 1 or 2 hours ರಿಲೀಫ್ ಸಿಗುತ್ತೆ. ಆಮೇಲೆ ತಿರ್ಗಾ ಅದರಿಂದ ನಾನಾ ಅಡ್ಡ ಪರಿಣಾಮಗಳಿದೆ. ಫಾರ್ ಎಕ್ಸಾಂಪಲ್ ಲೈಕ್ ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಅಥವಾ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್, ಈ ಥರ ನಾನಾ ಸೈಡ್ ಇಫೆಕ್ಟ್ಸ್ ಇದೆ. ಸೊ ಅದನ್ನೆಲ್ಲನೂ ನಾವು ಈ ಒಂದು ಕೋಲ್ಡ್ ಲೇಸರ್ ಥೆರಪಿಯನ್ನು ತೊಗೊಳೋದ್ರ ಮೂಲಕ ಲೈಕ್ ವಿ ಕ್ಯಾನ್ ಪ್ರಿವೆಂಟ್ ಇಟ್. ಓಕೆ, ಸೊ ಬರೀ ಪೇಯ್ನ್ ಕಿಲ್ಲರ್ಸ್ ತೊಗೊಂಡು ಲೈಫಲ್ಲಿ ಸಫರ್ ಮಾಡೋ ಬದಲು take cold laser therapy, do some exercises, take some nutrition supplements, definitely a better quality of life ಅನ್ನು ಲೀಡ್ ಮಾಡ್ಬೋದು ಅಂತ ಹೇಳ್ಬೋದು. ವೀಕ್ಷಕರೇ, ಮಂಡಿ ನೋವಿದೆ, ಸೊಂಟ ನೋವಿದೆ, ಬೆನ್ನು ನೋವಿದೆ, ಕಡಿಮೆನೇ ಆಗ್ತಾ ಇಲ್ಲ ಅಂತ ಚಿಂತೆ ಮಾಡಬೇಡಿ. ಕೋಲ್ಡ್ ಲೇಸರ್ ಥೆರಪಿ ಬಗ್ಗೆ ಡಾಕ್ಟರ್ ತುಂಬ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ಯಾವ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅಂತಾನೂ ಹೇಳಿದ್ದಾರೆ. ದಯವಿಟ್ಟು ಪ್ರಯತ್ನ ಮಾಡಿ ಒಳ್ಳೆ ಜೀವನ ಕ್ರಮವನ್ನು ರೂಢಿಸ್ಕೊಳ್ಳಿ ಅಂತ ಮತ್ತೆ ನಾವು ನಮ್ಮ ಸಂಚಿಕೆಗಳಲ್ಲೆಲ್ಲ ಹೇಳ್ತಾ ಇದ್ದೀವಿ. ದಯವಿಟ್ಟು ನಿಮ್ಮನ್ನು ಆರೋಗ್ಯವಾಗಿಟ್ಕೊಳ್ಳಿ. ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕೋಲ್ಡ್ ಲೇಸರ್ ಥೆರಪಿಯಿಂದ ಯಾವ್ಯಾವ ಥರದ ನೋವುಗಳನ್ನು ನಿವಾರಣೆ ಮಾಡ್ಕೋಬೋದು ಅಂತ ತುಂಬ ವಿವರವಾಗಿ ಹೇಳಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ನಮ್ಮ ಹೆಲ್ತ್ ಪ್ಲಸ್ ತಂಡದಿಂದ ನಿಮಗಾಗಿ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸೋದನ್ನು ಮರಿಬೇಡಿ. ನಿಮಗೆ ಸ್ಪಂದಿಸೋದಕ್ಕೆ ನಾವು ಯಾವತ್ತೂ ಕಾಯ್ತಾ ಇರ್ತೀವಿ. ಇವತ್ತಿನ ಸಂಚಿಕೆ ನಿಮಗೆ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ ಅಂತಲೇ ನಾನು ನಂಬಿದ್ದೀನಿ. ನಿಮ್ಮ ದೇಹದಲ್ಲಿ ಯಾವುದೇ ರೀತಿ ತೊಂದರೆ ಕಂಡು ಬಂದರೂ ತಕ್ಷಣ ಪರಿಹಾರ ಕಂಡುಕೊಳ್ಳಿ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ಆರೋಗ್ಯದ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ.